ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರಲ್ಲಿ ಒಂದು ವಿನಂತಿ ಏನಂದರೆ, ನಾನು ಪ್ರತಿ ಸರಿ ವಿಡಿಯೋ ಕೊನೆಯದಾಗಿ ನಿಮಗೆ ಹೇಳ್ತಾನೆ ಇರ್ತೀನಿ. ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ. ಅದರಿಂದ ನಾನು ಯಾವ ಥರ ವಿಡಿಯೋ ಮಾಡಬೇಕು, ನಿಮಗೆ ಯಾವ ಥರ ವಿಡಿಯೋ ಬೇಕು ಆ ಥರ ನಾನು ರೆಕಾರ್ಡ್ ಮಾಡಿ ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇದುವರೆಗೂ ಯಾರೊಬ್ರು ಕಮೆಂಟ್ ಮಾಡಿ ತಿಳಿಸಿಲ್ಲ. ಮುಂಚೆ ನಾನು ಸ್ಟಾರ್ಟಿಂಗಲ್ಲಿ ದಿನದ ವಿಶೇಷತೆ, ಪಂಚಾಂಗ ಇದೆಲ್ಲ ವಿವರವಾಗಿ ತಿಳಿಸಿ ಅದಾದ ಮೇಲೆ ದಿನ ಭವಿಷ್ಯನ ಹೇಳ್ತಾ ಇದ್ದೆ. ಆದರೆ ಯಾರೂ ಸಹ ಕಮೆಂಟ್ ಮಾಡದೇ ಇರೋದ್ರಿಂದ ಡೈರೆಕ್ಟ್ ದಿನ ಭವಿಷ್ಯಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಸುಮಾರು 2 ತಿಂಗಳಿಂದ. ಒಬ್ಬ ಸಬ್ಸ್ಕ್ರೈಬರ್, ಅವರ ಹೆಸರು ಕಲ್ಪನಾ ವೇಣುಗೋಪಾಲ್ ಅಂತ ಹೇಳಿ, ಅವರು ಕಾಮೆಂಟ್ ಮಾಡಿ ಹೇಳಿದ್ದಾರೆ, ಮುಂಚೆ ನೀವು ಮಾಡ್ತಿದ್ರಲ್ಲ ದಿನದ ವಿಶೇಷತೆ, ಪಂಚಾಂಗ ಅದೆಲ್ಲ ಇದ್ರೆ ಅಂದರೆ ಶುಭ ಸಮಯ, ಯಾವ ಋತು, ಏನೇನು ಮಾಡಬೇಕು ಇವೆಲ್ಲ ಕ್ಲಿಯರಾಗಿ ಹೇಳಿದ್ರೆ ಅವರು ಶುಭ ಕಾರ್ಯ ಏನಾದರೂ ಇದ್ದರೆ ಆ ದಿನ ಆ ಟೈಮಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದಾಗತ್ತೆ ಅನ್ನೋ ಥರ ಅವರಿಗೆ ಅನಿಸಿಕೆ ಆಗಿದೆ. ಹಾಗಾಗಿ ಅವ್ರು ನನಗೆ ಕಮೆಂಟ್ ಮಾಡಿದ್ದಾರೆ. ಸೊ ಇನ್ಮೇಲೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ದಿನದ ವಿಶೇಷತೆ ಮತ್ತು ಯಾವ ರಾಶಿ ನಕ್ಷತ್ರ ಬರುತ್ತೆ, ಶುಭ ಅಶುಭ ಸಮಯಗಳು, ಇದನ್ನೆಲ್ಲ ವಿವರವಾಗಿ ತಿಳಿಸ್ತೀನಿ. ಹಾಗೆ ಕಲ್ಪನಾ ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳು ಕೂಡ ತಿಳಿಸ್ತೇನೆ. ಇವತ್ತು 29 ಏಪ್ರಿಲ್ 2026 ಪಂಚಾಂಗ ಮತ್ತು ದಿನದ ವಿಶೇಷತೆ ನೋಡೋದಾದ್ರೆ, ಇವತ್ತು ಪ್ರದೋಷ ವ್ರತ ಈ ದಿನದ ವಿಶೇಷತೆ. ಇವತ್ತು ಬುಧವಾರ ಆಗಿರೋದ್ರಿಂದ ಬುಧನ ಪ್ರದೋಷ ಎಂದು ಕರೆಯಲಾಗುತ್ತೆ. ಶಿವನ ಆರಾಧನೆ ಮಾಡೋದು ಬಹಳ ಮಂಗಳಕರವಾದ ದಿನ ಇವತ್ತು. ಹಾಗೆ ಪಂಚಾಂಗ ನೋಡೋದಾದ್ರೆ 29 ಏಪ್ರಿಲ್ 2026 ಬುಧವಾರ ಆಗಿರೋದ್ರಿಂದ ಇವತ್ತು ಸಂವತ್ಸರ ಪರಾಭವ ನಾಮ ಸಂವತ್ಸರ ಬರುತ್ತೆ. ಹಾಗೆ ಆಯನ ನೋಡೋದಾದ್ರೆ ಉತ್ತರಾಯಣ, ಋತು ನೋಡೋದಾದ್ರೆ ವಸಂತ ಋತು, ಮಾಸ ವೈಶಾಖ ಮಾಸ, ಹಾಗೆ ಪಕ್ಷ ಶುಕ್ಲ ಪಕ್ಷ, ತಿಥಿ ತ್ರಯೋದಶಿ, ಸಂಜೆ 7:51 ಇರುತ್ತೆ. ಅದಾದ ಮೇಲೆ ಚತುರ್ದಶಿ ಆರಂಭ ಆಗತ್ತೆ. ಹಾಗೆ ನಕ್ಷತ್ರ ನೋಡೋದಾದ್ರೆ ಇವತ್ತು ಹಸ್ತ ನಕ್ಷತ್ರ ಇರುತ್ತೆ, ಮಧ್ಯರಾತ್ರಿ 12:16 ಅದ್ರ ನಂತರದ್ದು ಚಿತ್ತ ನಕ್ಷತ್ರ ಆರಂಭ ಆಗತ್ತೆ. ಇನ್ನು ಯೋಗ ನೋಡೋದಾದ್ರೆ ಹರ್ಷಣ, ಕರಣ ನೋಡೋದಾದ್ರೆ ತೈತಿಲ. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ 6 ಗಂಟೆ ಆಗತ್ತೆ, ಸೂರ್ಯಾಸ್ತ ಸಂಜೆ 6:33 ಆಗತ್ತೆ. ಹಾಗೆ ಅಮೃತ ಕಾಲ ಸಂಜೆ 5:51 7:33 ಶುಭ ಕಾರ್ಯಗಳಿಗೆ ಬಹಳ ಉತ್ತಮ ಟೈಮ್ ಇದು. ಹಾಗೆ ರಾಹುಕಾಲ ನೋಡೋದಾದ್ರೆ ಮಧ್ಯಾಹ್ನ 12:16 1:50 ಇದು ಅಶುಭ ಸಮಯ. ಈ ಟೈಮಲ್ಲಿ ಏನು ಕೆಲಸ ಮಾಡಕ್ ಹೋಗಬೇಡಿ. ಇನ್ನು ಗುಳಿಕ ಕಾಲ ನೋಡೋದಾದ್ರೆ ಬೆಳಗ್ಗೆ 10:42 12:16 ಇನ್ನು ಯಮಗಂಡ ಕಾಲ ಬೆಳಗ್ಗೆ 7:34 9:08 ಈ ದಿನ ಹಸ್ತ ನಕ್ಷತ್ರ ಇರೋದ್ರಿಂದ ಮತ್ತೆ ಪ್ರದೋಷ ವ್ರತ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅಥವಾ ಶಿವನ ನಾಮಸ್ಮರಣೆ ಮಾಡೋದು ಬಹಳ ವಿಶೇಷ ಫಲವನ್ನ ನೀಡತ್ತೆ ಅಂತ ಹೇಳ್ಬೋದು. ಈಗ 29 ಏಪ್ರಿಲ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಚಂದ್ರನ ಸಂಚಾರ ಮತ್ತೆ ಗ್ರಹಗತಿಗಳ ಆಧಾರ ನಿಮ್ಮ ಮೇಲೆ ಈ ದಿನ ಬಹಳ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಅಂತ ಹೇಳ್ಬೋದು. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಬಹಳ ಹೆಚ್ಚಾಗಿರುತ್ತೆ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆ ಸಮಯ. ಆದರೆ ಯಾವುದೋ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಅನುಭವಸ್ಥ ವ್ಯಕ್ತಿಗಳ ಸಲಹೆನ ಪಡಿಬೇಕು, ಇಲ್ದಿದ್ರೆ ತುಂಬಾ ದೊಡ್ಡ ಲಾಸ್ ನಿಮಗೆ ಎದುರಾಗತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶ ಏನಾದರೂ ಬೇಕು ಅಂದರೆ ಅದು ಹುಡ್ಕೊಂಡು ಬರೋ ಸಾಧ್ಯತೆ ಇದೆ. ಸಂದರ್ಶನಗಳ ಮೂಲಕ ಯಶಸ್ಸು ಕೂಡ ನೀವು ಪಡಿತೀರಾ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸಾಧಾರಣವಾದ ದಿನ ಅಂತ ಹೇಳ್ಬೋದು. ಅನಗತ್ಯ ಖರ್ಚನ್ನ ನಿಯಂತ್ರಿಸಬೇಕು ನೀವು. ಹಾಗೆ ಹಳೆಯ ಬಾಕಿ ವಸೂಲಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಟ್ರೇಡಿಂಗ್ ಮಾಡೋರು ನೀವೆಲ್ಲ ಜಾಸ್ತಿ ಹಣ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ, ಇವತ್ತು ಬಹಳ ದಿನ ಅಶುಭವಾಗಿದೆ. ಇನ್ನು ಮನೆ ಶುಭ ಕಾರ್ಯಗಳಿಗೆ ಅಥವಾ ಅನಿರೀಕ್ಷಿತ ಪ್ರವಾಸಕ್ಕೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ.
ನಿಮ್ಮ ಬಜೆಟ್ ನೋಡಿ ನೀವು ಖರ್ಚನ್ನ ನಿಭಾಯಿಸಬೇಕು. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಬಹಳ ಶಾಂತಿ ಹಾಗೂ ನೆಮ್ಮದಿ ಇರುತ್ತೆ. ಹಾಗೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಮಾತುಕತೆ ಮೂಲಕ ಅದನ್ನ ನೀವು ಬಗೆಹರಿಸ್ಕೊಂಡ್ರೆ ಬಹಳ ಸಂಬಂಧ ಗಟ್ಟಿಯಾಗತ್ತೆ. ಇನ್ನು ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಮೇಷರಾಶಿಯವರು ಗಮನ ಹರಿಸ್ಬೇಕು. ಅವಿವಾಹಿತರಿಗೆ ಇವತ್ತು ವಿವಾಹ ಪ್ರಸ್ತಾವ ಕೂಡಿ ಬರೋ ಸಾಧ್ಯತೆ ಕೂಡ ಇದೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು. ಯೋಗ ಧ್ಯಾನ ಮಾಡೋದ್ರಿಂದ ಬಹಳ ಶಾಂತಿನ ತಂದ್ಕೊಳ್ತೀರಾ. ಇನ್ನು ಹೊಟ್ಟೆ ಸಂಬಂಧಿಕ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಆಹಾರದ ಕ್ರಮದಲ್ಲಿ ಶಿಸ್ತನ್ನ ನೀವು ಪಾಲಿಸ್ಬೇಕಾಗತ್ತೆ. ಇನ್ನು ದಿನದ ವಿಶೇಷ ಸಲಹೆ ನೋಡೋದಾದ್ರೆ ಶುಭ ಸಂಖ್ಯೆ 1 ಮತ್ತು 9, ಶುಭ ಬಣ್ಣ ಕೆಂಪು, ಅದೃಷ್ಟ ದಿಕ್ಕು ಪೂರ್ವ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಹನುಮಾನ್ ಚಾಲೀಸನ ಪಠಿಸ್ಬೇಕು ಅಥವಾ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು. ಇದರಿಂದ ನಿಮ್ಮ ಕಷ್ಟ ಎಲ್ಲ ದೂರ ಆಗತ್ತೆ. ಸೊ ಭವಿಷ್ಯವಾಣಿ ಗ್ರಹಗತಿಗಳ ಸಾಮಾನ್ಯ ಚಲನೆ ಅವಲಂಬಿಸಿರುತ್ತೆ. ಸೊ ನಿಮ್ಮ ದೃಢ ನಿರ್ಧಾರದಿಂದ ನೀವು ಇವತ್ತು ಅಸಾಧ್ಯವಾದದನ್ನ ಸಾಧಿಸ್ತೀರಾ. ಆದ್ರೆ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಜಾಗರೂಕತೆಯಿಂದ ಇದ್ರೆ ಇವತ್ತಿನ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಶುಕ್ರನ ಅಧಿಪತಿಯಾಗಿರೋದ್ರಿಂದ ಗ್ರಹಗತಿಗಳ ಪ್ರಭಾವ ನಿಮ್ಮ ಮೇಲೆ ಬಹಳ ಚೆನ್ನಾಗಿ ಬೀರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ನೀವು ಸ್ವಲ್ಪ ತಾಳ್ಮೆ ಆಮೇಲೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ದಿನ ಇವತ್ತು ಅಂತ ಹೇಳ್ಬೋದು. ಉದ್ಯೋಗಿಗಳು ಹೇಗಿರ್ತಾರೆ ಅಂದ್ರೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗತ್ತೆ. ಇವತ್ತು ಒಳ್ಳೆ ಸೂಕ್ತ ದಿನ. ನೀವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಒಳ್ಳೆ ಪರಿಶ್ರಮದಿಂದ ಮಾಡ್ತೀರಾ. ಹಾಗೆ ಗೌರವ ಕೂಡ ಸಿಗತ್ತೆ. ಸಹೋದ್ಯೋಗಿಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಕೆಲಸದ ಸ್ಥಳದಲ್ಲಿ. ಆದ್ರೆ ಅದನ್ನ ಅನಗತ್ಯ ವಾದದಿಂದ ನೀವು ಜಾಸ್ತಿ ಮಾಡಬಾರ್ದು. ಸ್ವಲ್ಪ ದೂರನೇ ಇರಿ. ಹಾಗೆ ಹೊಸ ಪ್ರಾಜೆಕ್ಟ್ಗಳಿಗೆ ಏನಾದರೂ ಸೈನ್ ಹಾಕಬೇಕು ಅಂತಂದ್ರೆ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ಶಿಕ್ಷಕ ವೃತ್ತಿಯಲ್ಲಿರೋರಿಗೆ ಜ್ಞಾನ ಹಂಚಿಕೆ ಮಾಡೋದು, ಹೊಸ ಉತ್ಸಾಹ ಕೂಡ ಕಂಡು ಬರುತ್ತೆ ನಿಮಗೆ. ಇನ್ನು ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುವಾಗ ನಿಮ್ಮ ಸೃಜನಶೀಲತೆ ಹೊರ ಬರೋ ಚಾನ್ಸಸ್ ಇದೆ. ಹಾಗೆ ಕಲೆ ಮತ್ತೆ ಮಾಧ್ಯಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಸೃಜನಶೀಲ ಕ್ಷೇತ್ರದಲ್ಲಿ ಒಂದು ಹೊಸ ಆಲೋಚನೆ ಹೊಳೆಯುತ್ತೆ. ಡಿಜಿಟಲ್ ಕಂಟೆಂಟ್ ಮಾಡೋರಿಗೆ, ಕ್ರಿಯೇಟಿವಿಟಿ ಮಾಡೋರಿಗೆ ಬಹಳ ಹೆಚ್ಚಿನ ವೀಕ್ಷಣೆ ಅಥವಾ ಮೆಚ್ಚುಗೆ ಸಿಗೋ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯ ಇವತ್ತು ಅನಿರೀಕ್ಷಿತವಾದ ಹಣ ಬರೋ ಚಾನ್ಸಸ್ ಇದೆ. ಹಳೆ ಸಾಲ ಏನಾದರೂ ನೀವು ವಾಪಸ್ ಮಾಡಬೇಕು, ಮರುಪಾವತಿ ಮಾಡ್ಬೇಕಂದ್ರೆ ಇವತ್ತು ಮಾಡಬಹುದು. ಇನ್ನು ಹೂಡಿಕೆ ನೋಡೋದಾದ್ರೆ ಸ್ಥಿರಾಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಕ್ಕೆ ಇವತ್ತು ಬಹಳ ಯೋಚನೆನ ಮಾಡ್ತೀರಾ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿರಬೇಕು. ಹಾಗೆ ಭವಿಷ್ಯದ ಯೋಜನೆಗೆ ನೀವು ಸ್ವಲ್ಪ ಹಣನ ಉಳಿಸೋದು ಬಹಳ ಒಳ್ಳೆಯದು. ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ತುಂಬಾ ಖರ್ಚು ಮಾಡ್ತೀರಾ. ಅದ್ರ ಬದಲು ಉಳಿಸಕ್ಕೆ ಯೋಚನೆ ಮಾಡಬೇಕು. ಇನ್ನು ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಮನೆಯಲ್ಲಿ ಬಹಳ ಶುಭ ಕಾರ್ಯದ ಬಗ್ಗೆ ಚರ್ಚೆನ ನಡೆಸ್ತೀರಾ. ಇನ್ನು ಪೋಷಕರ ಬೆಂಬಲ ನಿಮ್ಮ ಆತ್ಮವಿಶ್ವಾಸನ ಬಹಳ ಹೆಚ್ಚಿಸುತ್ತೆ. ಮಕ್ಕಳ ಶೈಕ್ಷಣಿಕ ಪ್ರಗತಿ ನೋಡಿ ನಿಮಗೆ ಮನಸ್ಸು ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗತ್ತೆ. ಸಣ್ಣ ಪ್ರವಾಸಕ್ಕೆ ಅಥವಾ ಔತಣಕೂಟಕ್ಕೆ ಹೋಗೋ ಯೋಜನೆ ಕೂಡ ನೀವು ರೂಪಿಸ್ಕೊಳ್ತೀರಾ. ಇನ್ನು ಪರಸ್ಪರ ಗೌರವದಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗತ್ತೆ. ನಿಮ್ಮ ಸಾಮಾಜಿಕ ಜೀವನ ನೋಡೋದಾದ್ರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಹಳೆಯ ಸ್ನೇಹಿತರು ಭೇಟಿ ಮಾಡೋದ್ರಿಂದ ನಿಮಗೆ ಬಹಳ ಖುಷಿ ಆಗತ್ತೆ ಮನಸ್ಸಿಗೆ. ಇನ್ನು ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ ಕಣ್ಣಿನ ಆರೋಗ್ಯ ಸಮಸ್ಯೆ ಅಥವಾ ಗಂಟಲು ಸಮಸ್ಯೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬಹುದು. ಶೀತ ಪಾನೀಯದಿಂದ ಸ್ವಲ್ಪ ನೀವು ದೂರ ಇರೋದು ಬಹಳ ಮುಖ್ಯ. ಇನ್ನು ಮಾನಸಿಕ ಆರೋಗ್ಯ ನೋಡೋದಾದ್ರೆ ಅತಿಯಾದ ಆಲೋಚನೆ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಒತ್ತಡ ಉಂಟಾಗಬಹುದು. ಪ್ರಕೃತಿ ಜೊತೆ ಸಮಯ ಕಳೆಯೋದು ಅಥವಾ ಸಂಗೀತ ಕೇಳೋದು ಇದು ನಿಮ್ಗೆ ಬಹಳಷ್ಟು ನೆಮ್ಮದಿನ ತಂದ್ಕೊಡತ್ತೆ. ಹಾಗೆ ಇಂದಿನ ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ಕೆನೆ,
ಅದೃಷ್ಟ ದಿಕ್ಕು ದಕ್ಷಿಣ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಅಥವಾ ಬಿಳಿ ಬಣ್ಣದ ಹೂವನ್ನು ಅರ್ಪಿಸೋದು ನಿಮಗೆ ಅತ್ಯಂತ ಶುಭನ ತಂದ್ಕೊಡತ್ತೆ. ಹಸುವಿಗೆ ಹಸಿರು ಹುಲ್ಲು ನೀಡೋದು, ಆರ್ಥಿಕ ಅಡೆತಡೆಗಳದ್ದು ಏನೇ ಇರಲಿ ಅವೆಲ್ಲ ನಿವಾರಣೆ ಆಗತ್ತೆ. ಇನ್ನು ವಿಶೇಷವಾಗಿ ಇವತ್ತು ಬುಧ ಪ್ರದೋಷ ಇರೋದ್ರಿಂದ ಸಂಜೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚೋದ್ರಿಂದ ವೃಷಭ ರಾಶಿಯವರಿಗೆ ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ನಿಮ್ಮ ದೃಢ ಸಂಕಲ್ಪ ಮತ್ತೆ ಶಾಂತ ಸ್ವಭಾವ ಇವತ್ತು ನಿಮಗೆ ಯಶಸ್ಸಿನ ಗುಟ್ಟು ಅಂತ ಹೇಳ್ಬಹುದು. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಬುಧವಾರವೇ ಇವತ್ತು ಪ್ರದೋಷ ವೃತದ ಪುಣ್ಯಕಾಲ ಇರೋದ್ರಿಂದ ಈ ದಿನ ನಿಮಗೆ ಬಹಳ ವಿಶೇಷವಾಗಿ ಇರುತ್ತೆ. ವೃತ್ತಿ ಮತ್ತು ಉದ್ಯೋಗ ವ್ಯಾಪಾರ ನೋಡೋದಾದ್ರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಚತುರತೆಯಿಂದ ಎಂಥ ಕಠಿಣ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಎಲ್ಲರೂ. ಹೊಸ ಜವಾಬ್ದಾರಿ ನಿಮಗೆ ಹುಡುಕೊಂಡು ಬರೋ ಚಾನ್ಸಸ್ ಇದೆ. ಹಾಗೆ ಸಹೋದ್ಯೋಗಿಗಳ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ, ಸಂಬಂಧಗಳು ಚೆನ್ನಾಗಿರುತ್ತೆ. ಇನ್ನು ನೀವೇನಾದರೂ ಶಿಕ್ಷಕರಾಗಿದ್ರೆ ಇವತ್ತು ನಿಮ್ಮ ಪಾಠ ಶೈಲಿ ವಿದ್ಯಾರ್ಥಿಗಳು ಬಹಳ ಇಷ್ಟಪಡ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಇವತ್ತು ವ್ಯಾಪಾರದಲ್ಲಿ ಬಹಳ ಲಾಭದ ದಿನ ಅಂತ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರಿಗೆ ತಕ್ಕಂತೆ ವ್ಯವಹಾರಗಳು ಕುದುರುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕು. ಹಾಗೆ ಬರಹಗಾರರು, ಡಿಜಿಟಲ್ ಪ್ಲ್ಯಾಟ್ಫಾರ್ಮು ಇದರಲ್ಲಿ ಕೆಲಸ ಮಾಡೋರಿಗೆ ಕಲೆಗೆ ಸಂಬಂಧಿಸಿದ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಹರಿವು ಬಹಳ ಸ್ಥಿರವಾಗಿರುತ್ತೆ. ಕಮಿಷನ್ನು, ದಳ್ಳಾಳಿ ಈ ಥರ ಕೆಲಸ ಮಾಡೋರಿಗೆ ಬಹಳ ಹೆಚ್ಚಿನ ಲಾಭ ಸಿಗತ್ತೆ ಇವತ್ತು. ಇನ್ನು ಹಳೆ ಹೂಡಿಕೆಯಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಸ್ವಲ್ಪ ಸಮಯನ ತಾಳ್ಮೆಯಿಂದ ವೇಟ್ ಮಾಡಬೇಕು. ಹಾಗೆ ಹೊಸ ವಾಹನ ಅಥವಾ ಎಲೆಕ್ಟ್ರಿಕ್ ಉಪಕರಣ ಖರೀದಿಗೆ ನೀವು ಆಸಕ್ತಿನ ತೋರಿಸ್ತೀರಾ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆರ್ಥಿಕ ಯೋಜನೆಗಳನ್ನು ಇತರರ ಮುಂದೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ತುಂಬ ಜಾಗರೂಕತೆಯಿಂದ ಇರಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದರೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸಾಧನೆ ಅಥವಾ ಅವರ ಹೊಸ ಹವ್ಯಾಸ ನಿಮಗೆ ಬಹಳ ಖುಷಿ ತರುತ್ತೆ, ಹಾಗೆ ಹೆಮ್ಮೆ ತರುತ್ತೆ. ಇನ್ನು ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಬಹಳ ಸಂಭ್ರಮದ ವಾತಾವರಣ ಮನೆ ಮಾತಾಗಿರುತ್ತೆ. ಇನ್ನು ಸಂಬಂಧಗಳು ನೋಡೋದಾದ್ರೆ ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಲಕ್ಷಣಗಳಿವೆ. ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೂ ವಾದ ಮಾಡ್ತೀರಾ, ಅದನ್ನ ಮಾಡಬೇಡಿ. ಮೌನದಿಂದ ಬಗೆಹರಿಸ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಶ್ವಾಸಕೋಶ ಸಂಬಂಧಿಸಿದ ಸಮಸ್ಯೆ ಅಥವಾ ಅಲರ್ಜಿ ಇದು ಕಾಡತ್ತೆ. ಧೂಳು, ಮಾಲಿನ್ಯ ಇದರಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ನಿಮ್ಮ ಮನಸ್ಸು ಚಂಚಲವಾಗಿರ್ಬೋದು. ಒಂದೇ ಸಮಯದಲ್ಲಿ ಹಲವಾರು ಕಡೆ ಯೋಚನೆ ಮಾಡ್ತೀರಾ, ಅದು ತುಂಬ ಒತ್ತಡಕ್ಕೆ ಒಳಗಾಗತ್ತೆ. ಸೊ ಹಾಗಾಗಿ ಪ್ರಾಣಾಯಾಮ ಮಾಡೋದು ನಿಮಗೆ ಹೆಚ್ಚು ಪ್ರಯೋಜನಕಾರಿ ಆಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 5 ಮತ್ತು 3, ಶುಭ ಬಣ್ಣ ಹಸಿರು ಮತ್ತು ಬೂದು, ಅದೃಷ್ಟ ದಿಕ್ಕು ಉತ್ತರ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಗಣಪತಿಗೆ ದೂರ್ವೆ ಅಥವಾ ಗರಿಕೆನ ಅರ್ಪಿಸೋದು ಬಹಳ ಶುಭಕರ. ಅಥವಾ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರನ 108 ಬಾರಿ ಪಠಿಸಿದ್ರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇನ್ನೂ ಹೆಚ್ಚಾಗತ್ತೆ. ಒಟ್ಟಾರೆಯಾಗಿ ನಿಮ್ಮ ಬುದ್ಧಿಶಕ್ತಿ ಮೇಲೆ ವಿಶ್ವಾಸವನ್ನು ಇಡಿ. ನೀವು ಹಮ್ಮಿಕೊಂಡ ಕೆಲಸ ಬಹಳ ಫಲಪ್ರದವಾಗಿ ಮುಗಿಸ್ತೀರಾ. ಈ ದಿನ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನ ಪಡೆದು ನಿಮ್ಮ ಮಾನಸಿಕ ನೆಮ್ಮದಿ ದ್ವಿಗುಣವಾಗತ್ತೆ. ನೋಡಿ, ಒಂದು ಗಾದೆ ಇದೆ, ಮಾತು ಬೆಳ್ಳಿ ಮೌನ ಬಂಗಾರ. ಇದು ನಿಮ್ಮ ಮಾತುಗಳಿಂದಲೇ ನೀವು ಅನೇಕರನ್ನ ಗೆಲ್ಲಬಹುದು. ಆದರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತನಾಡೋದು ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಸಮಗ್ರ ದಿನ ಭವಿಷ್ಯ ಹೇಗಿದೆ? ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಆಗಿರೋದ್ರಿಂದ ನೀವು ಸ್ವತಃ ಸೂಕ್ಷ್ಮ ಮನಸ್ಸಿನವರು, ಭಾವನಾತ್ಮಕ ಜೀವಿಗಳು.
ಹಾಗೆ ನಿಮ್ಮ ಗ್ರಹಗತಿಗಳು ಏನು ಹೇಳುತ್ತೆ ನೋಡೋಣ ಬನ್ನಿ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ನೀವು ಮೇಲಧಿಕಾರಿಗಳೊಂದಿಗೆ ಕಮ್ಯುನಿಕೇಷನ್ ನಡೆಸ್ಬೇಕಾದ್ರೆ, ಮಾತನಾಡಬೇಕಾದ್ರೆ ಸ್ವಲ್ಪ ಸಂಯಮದಿಂದ ಇರಿ. ಅರ್ಜೆಂಟಾಗಿ ಯಾವುದೋ ಜ್ಞಾನದಲ್ಲಿ ಪಟ್ಪಟ ಅಂತ ಮಾತಾಡ್ಬಿಡ್ತೀರಾ, ಅದು ಉದ್ರೇಗಕ್ಕೆ ಒಳಗಾಗತ್ತೆ. ಹಾಗೆ ನೀವು ಕಟುವಾಗಿ ಮಾತಾಡ್ತೀರಾ, ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಕಠಿಣ ಶ್ರಮಕ್ಕೆ ತಕ್ಷಣವೇ ಫಲ ಸಿಗದಿದ್ರೂ ಭವಿಷ್ಯದಲ್ಲಿ ಒಂದು ದೊಡ್ಡ ಯಶಸ್ಸು ಸಿಕ್ಕೇ ಸಿಗತ್ತೆ ಕಟಕ ರಾಶಿಯವರಿಗೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವೇನಾದರೂ ಶಿಕ್ಷಕರಾಗಿದ್ರೆ ಅಥವಾ ಸಂಕೀರ್ಣವಾದ ವಿಷಯ ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ರೆ ತುಂಬ ಸುಲಭವಾಗಿ ಅರ್ಥ ಮಾಡಿಸ್ತೀರಾ. ಇದರಿಂದ ಯಶಸ್ವಿ ಕೂಡ ನಿಮಗೆ ಸಿಗತ್ತೆ. ನಿಮ್ಮ ಬೋಧನಾ ಕಲೆಗೆ ಬಹಳಷ್ಟು ಗೌರವ ಕೂಡ ಸಿಗತ್ತೆ. ಇನ್ನು ಆಹಾರ, ಈ ಜಲ ಉತ್ಪನ್ನ, ಬಟ್ಟೆ ವ್ಯಾಪಾರ ಇದರಲ್ಲಿ ಏನಾದರೂ ತೊಡಗಿಕೊಂಡಿದ್ರೆ ಕೆಲಸದಲ್ಲಿ ಬಹಳಷ್ಟು ಲಾಭ ಸಿಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ ಇವತ್ತು. ಭೂಮಿ, ಮನೆ ಈ ಸಂಬಂಧಿಸಿದ ವ್ಯವಹಾರದಲ್ಲಿರೋರಿಗೆ ಅತಿ ದೊಡ್ಡ ಲಾಭ ಸಿಗೋ ಸಾಧ್ಯತೆ ಇದೆ. ಇನ್ನು ಮನೆ ಅಲಂಕಾರಿಕ, ಕುಟುಂಬ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ಮನೆ ಖರ್ಚು ಮಾಡ್ತೀರಾ ಹಣ. ದೀರ್ಘಕಾಲದ ಹೂಡಿಕೆಗೆ ಇವತ್ತು ಬಹಳ ಒಳ್ಳೆಯ ದಿನ. LIC ಆಗಿರ್ಬೋದು, ಲೈಫ್ ಇನ್ಶೂರೆನ್ಸು, ಪೋಸ್ಟಲ್ ಲೈಫ್ ಇನ್ಶೂರೆನ್ಸು ಅಥವಾ ಮ್ಯೂಚುವಲ್ ಫಂಡ್ಸು, SIP ಈ ಲಾಂಗ್ ಟರ್ಮ್ ಬೆನಿಫಿಟ್ಸಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಹಾಗೆ ಸ್ವಲ್ಪ ಬೇರೆಯವ್ರನ್ನ ಯಾರನ್ನೋ ನಂಬಿ ಬಡ್ಡಿ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಎಲ್ಲೂ ಸಾಲ ಕೊಡಕ್ಕೆ ಹೋಗಬೇಡಿ. ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನ ನೋಡೋದಾದ್ರೆ, ತಾಯಿ ಕಡೆಯಿಂದ ಶುಭ ಸುದ್ದಿ ಸಿಗತ್ತೆ ನಿಮಗೆ. ಮನೆಯಲ್ಲಿ ಬಹಳ ಶಾಂತಿ ವಾತಾವರಣ ಇರುತ್ತೆ. ಮಕ್ಕಳು ನಿಮ್ಮ ಪ್ರಗತಿ ಕಂಡು ಮಾನಸಿಕ ಸಂತೋಷನ ನೀಡ್ತಾರೆ. ಹಾಗೆ ಸಂಗಾತಿ ಭಾವನೆಗಳಿಗೆ ಬೆಲೆ ಕೊಡ್ತಾರೆ. ನೀವು ಕೂಡ ಅವರ ಭಾವನೆಗೆ ಬೆಲೆ ಕೊಡಬೇಕು. ಸಣ್ಣ ಪುಟ್ಟ ಪಿಕ್ನಿಕ್ ಹೋಗೋದು, ಹೊರಗಡೆ ಊಟಕ್ಕೆ ಹೋಗೋದು ಇವೆಲ್ಲ ಪ್ಲ್ಯಾನ್ ಮಾಡ್ತೀರಾ ಇವತ್ತು. ನಿಮ್ಮ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿ ಆಗತ್ತೆ. ಇವತ್ತು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು. ಇವತ್ತು ಬರೋ ಸಂಬಂಧ ಯಾವುದು ಒಳ್ಳೇದಾಗಲ್ಲ, ಹಾಗಾಗಿ ಅದನ್ನ ಖಾತ್ರಿ ಮಾಡಕ್ ಹೋಗಬೇಡಿ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ, ಸ್ವಲ್ಪ ಶೀತ, ಕೆಮ್ಮು, ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಕಾಡತ್ತೆ. ಸ್ವಲ್ಪ ತಣ್ಣನೆ ಪದಾರ್ಥದಿಂದ ದೂರ ಇರಬೇಕು. ನೀವು ಹೆಚ್ಚು ಭಾವನಾತ್ಮಕವಾಗಿರೋದ್ರಿಂದ ಹಳೇ ನೆನಪುಗಳು ನಿಮ್ಮನ್ನು ಕಾಡ್ತಾ ಇರತ್ತೆ. ಧ್ಯಾನ ಮಾಡೋದು, ಓದುವ ಕಡೆ ಹವ್ಯಾಸ ಮಾಡೋದು ಮನಸ್ಸನ್ನ ಹತೋಟಿಯಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ. ಈ ಮುಗ್ದೋಗಿರೋ ಕಾಲ ಮುಗ್ದೋಗಿದೆ, ಯೋಚನೆ ಮಾಡಿ ಅದೇನೋ ಅಂತಾರಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ. ಹಾಗಾಗಿ ಆಗೋಗಿರೋದನ್ನ ನಾವು ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಮುಂದೆ ಆಗೋದನ್ನ ಚೇಂಜಸ್ ಮಾಡಬಹುದು, ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ಸಕಾರಾತ್ಮಕ ಯೋಚನೆ ಮಾಡಿ, ಮುಂದೆ ನಡೆಯೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ನಡೆದೋಗಿರೋ ಬಗ್ಗೆ ಯೋಚನೆ ಮಾಡಿ ಸಮಯ ವ್ಯರ್ಥನ ಮಾಡಬೇಡಿ, ನಿಮ್ಮ ಆರೋಗ್ಯಕ್ಕೆ ಬಹಳ ಪೆಟ್ಟು ಬೀಳುತ್ತೆ. ಹಾಗೆ ಇಂದಿನ ಅದೃಷ್ಟ ಅಂಶ ನೋಡೋದಾದ್ರೆ, ಶುಭ ಸಂಖ್ಯೆ 2, 4, ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿ, ಅದೃಷ್ಟ ದಿಕ್ಕು ವಾಯುವ್ಯ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ, ಶಿವನ ಆರಾಧನೆ ಮಾಡೋದು ನಿಮಗೆ ಬಹಳ ಶ್ರೇಯಸ್ಕರ, ಫಲಕಾರಿಯಾಗುತ್ತೆ. ಹಾಗೆ ಸಂಜೆ ವೇಳೆಗೆ ಪ್ರದೋಷ ಕಾಲದಲ್ಲಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವನ್ನ ಸಮರ್ಪಿಸಿ, ಇಲ್ಲಾಂದ್ರೆ ಓಂ ನಮಃ ಶಿವಾಯ ಮಂತ್ರನ ಜಪಿಸಿ. ಇದು ಬಹಳ ಲಾಭನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಮಾತಿನ ಕೇಳಬೇಕು. ಭಾವನಾತ್ಮಕ ನಿರ್ಧಾರಗಿಂತ ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ರೆ ಬಹಳ ಏಳಿಗೆ ಆಗತ್ತೆ. ಶಿವನ ಕೃಪೆ ಎದುರಾಗುವ ಅಡೆತಡೆನ ದೂರ ಮಾಡುತ್ತೆ. ಸಮಾಧಾನವೇ ಜೀವನದ ಅತಿ ದೊಡ್ಡ ಆಸ್ತಿ. ನೀವು ಶಾಂತಿಯಾಗಿದ್ದರೆ ನಿಮ್ಮ ಕೆಲಸ ಎಲ್ಲ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂರೈಸ್ತೀರಾ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ. ನೀವು ಬಹಳ ಸ್ವಾಭಾವಿಕವಾಗಿಯೇ ಈ ಲೀಡರ್ಶಿಪ್ ಕ್ವಾಲಿಟಿನ ಇರೋರು. ಹಾಗೆ ನಿಮಗೆ ಬಹಳ ವಿಶ್ವಾಸ ಇರುತ್ತೆ. ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ದೃಢ ನಿರ್ಧಾರನ ಹೊಂದಿರ್ತೀರ. ನಿಮ್ಮ ವ್ಯಕ್ತಿತ್ವವೇ ಹಾಗಿರುತ್ತೆ ಸಿಂಹರಾಶಿಯವರಿಗೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ಕಾರ್ಯದಕ್ಷತೆಯಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ಬಹಳ ಹೆಚ್ಚಾಗೋ ದಿನ ಇವತ್ತು. ಕಚೇರಿಯಲ್ಲಿ ನೀವು ತಗೊಳ್ಳೋ ನಿರ್ಧಾರ ತುಂಬ ಮನ್ನಣೆ ಸಿಗತ್ತೆ ಎಲ್ಲರಿಂದ. ಆಡಳಿತಾತ್ಮಕ ಕೆಲಸದಲ್ಲಿ ಬಹಳ ಯಶಸ್ಸು ಸಿಗತ್ತೆ.
ಹಾಗೆ ನಿಮ್ಮ ಮಾತಿನ ಮೇಲೆ ಮೇಲಧಿಕಾರಿಗಳು ಬಹಳ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ. ನೀವೇನಾದರೂ ಶಿಕ್ಷಕರು ಅಥವಾ ಉಪನ್ಯಾಸಕರು ಆಗಿದ್ರೆ ಸಮಾಜದಲ್ಲಿ ನಿಮ್ಮ ಗೌರವ ಬಹಳ ಹೆಚ್ಚಾಗತ್ತೆ. ನೀವು ಕೊಡುವ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗತ್ತೆ. ಬೋಧನೆಯಲ್ಲಿ ಹೊಸ ತಂತ್ರಜ್ಞಾನ ಬಳಕೆ ಮಾಡೋದು ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಬಹಳಷ್ಟು ಲಾಭ ಇದೆ. ಹೊಸ ಉದ್ಯಮ ಆರಂಭಿಸಬೇಕು ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ನೀವು ಧೈರ್ಯದ ನಿರ್ಧಾರನ ತೆಗೆದುಕೊಳ್ತೀರಾ ಇವತ್ತು. ಅದು ಬಹಳ ಒಳ್ಳೇದು ಕೂಡ ಆಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಆದಾಯದ ಮೂಲಗಳು ಬಹಳಷ್ಟು ಹೆಚ್ಚಾಗತ್ತೆ. ಹಳೆ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭನ ಕಾಣಬಹುದು. ಇನ್ನು ಮಕ್ಕಳ ಶಿಕ್ಷಣಕ್ಕೆ ಸ್ವಲ್ಪ ಧಾರ್ಮಿಕ ಕಾರ್ಯಕ್ಕೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದು ನಿಮಗೆ ಬಹಳ ತೃಪ್ತಿನ ತಂದುಕೊಡುತ್ತೆ. ಆದ್ರೂ ಸ್ವಲ್ಪ ಎಚ್ಚರದಿಂದಿರಬೇಕು. ಏನಕ್ಕೆ ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ದೊಡ್ಡ ಮೊತ್ತದ ಹಣನ ರಿಸ್ಕಿಗೆ ಇಡೋ ಸಾಧ್ಯತೆ ಇದೆ. ಅಥವಾ ಹೂಡಿಕೆ ಮಾಡೋ ಮುನ್ನ ಬಹಳಷ್ಟು ಎಚ್ಚರದಿಂದ ಇರಬೇಕು. ಇನ್ನು ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನ ನೋಡೋದಾದ್ರೆ ತಂದೆ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ. ಅದು ನಿಮ್ಗೆ ಬಹಳ ದೊಡ್ಡ ಬಲವನ್ನ ನೀಡುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸತ್ತೆ. ಸಹೋದರ ಸಹೋದರಿಯರು ಇವ್ರ ನಡುವೆ ಬಾಂಧವ್ಯ ಕೂಡ ಗಟ್ಟಿಯಾಗತ್ತೆ. ಇನ್ನು ನಿಮ್ಮ ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳೀತೀರಾ. ನಿಮ್ಮ ಕಾರ್ಯದಲ್ಲಿ ಸಂಗಾತಿಯ ಸಲಹೆಗಳು ಬಹಳ ಉಪಯುಕ್ತವಾಗತ್ತೆ. ಇನ್ನು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸ್ತೀರಾ. ಅಲ್ಲಿ ನೀವು ಆಕರ್ಷಣೆ ಕೇಂದ್ರ ಬಿಂದುವಾಗಿ ಕೂಡ ಕಾಣ್ತೀರಾ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಬೆನ್ನು ನೋವು ಅಥವಾ ಕಣ್ಣಿನ ಉರಿ ಇದೆಲ್ಲ ಕಾಣಿಸ್ಕೊಳ್ಬಹುದು. ಬಿಸಿಲಿನಲ್ಲಿ ಅತಿಯಾಗಿ ತಿರುಗಾಡೋದನ್ನ ತಪ್ಪಿಸ್ಬೇಕು. ಹಾಗೆ ಸಾಕಷ್ಟು ನೀರು ಕುಡಿಯೋದು ಬಹಳ ಇಂಪಾರ್ಟೆಂಟ್. ಇನ್ನು ಮಾನಸಿಕ ಉತ್ಸಾಹದಿಂದ ಕೂಡಿರುತ್ತೆ. ಸವಾಲುಗಳನ್ನು ಎದುರಿಸಲು ಕೂಡ ಸಿದ್ಧರಾಗ್ತೀರಾ. ಆದರೆ ಅತಿಯಾದ ಕೋಪ ನಿಮ್ಮ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಸ್ವಲ್ಪ ಶಾಂತಿಯಿಂದ ವರ್ತಿಸೋದು ಬಹಳ ಮುಖ್ಯ. ಇನ್ನು ಇವತ್ತಿನ ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 1, 5, 9. ಶುಭ ಬಣ್ಣ ಕಿತ್ತಲೆ ಮತ್ತೆ ಬಂಗಾರದ ಬಣ್ಣ. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ನೀರು ಬಿಡೋದು ಅತ್ಯಂತ ಶುಭದಾಯಕ. ಇನ್ನು ಆದಿತ್ಯ ಹೃದಯ ಸ್ತೋತ್ರನ ಪಠಿಸಬೇಕು. ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಿಸುತ್ತೆ. ಸಾಧ್ಯವಾದರೆ ಸ್ವಲ್ಪ ಗೋಧಿನ ದಾನ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಪ್ರಭಾವ ಮತ್ತು ಪ್ರತಿಷ್ಠೆ ಬಹಳ ಹೆಚ್ಚುವ ದಿನ ಇವತ್ತು. ಸೂರ್ಯನ ತೇಜಸ್ಸಿನಂತೆ ನೀವು ಬೆಳಗ್ತೀರಾ. ಹಾಗೆ ಪ್ರದೋಷ ಕಾಲದಲ್ಲಿ ಪೂಜೆ ನಿಮ್ಮ ಜೀವನದ ದೋಷನ ನಿವಾರಣೆ ಮಾಡುತ್ತೆ. ನಿಮ್ಮ ಶಕ್ತಿಯೇ ನಿಮ್ಮ ಯಶಸ್ಸಿನ ಗುಟ್ಟು. ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ಯಾವಾಗಲೂ ನೀವು ನಂಬಿಕೆ ಇಡಬೇಕು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ. ಈ ರಾಶಿಯವರು ಬಹಳ ಶಿಸ್ತು, ನಿಖರತೆ ಮತ್ತೆ ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆಗೆ ಹೆಸರಾದವರು ನೀವು. ನಿಮ್ಮ ಗ್ರಹಗತಿಗಳು ಏನ್ ಹೇಳುತ್ತೆ ಅಂದ್ರೆ ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಹಿಂದೆ ಬಾಕಿ ಉಳಿದಿರೋ ಕೆಲಸ ಎಲ್ಲ ಇವತ್ತೇ ಪೂರ್ತಿ ಮಾಡ್ತೀರಾ. ಮತ್ತೆ ಇವತ್ತು ಬಹಳ ಫ್ರೀ ಟೈಮ್ ಸಿಗುತ್ತೆ ನಿಮಗೆ ಹಳೆ ಕೆಲಸ ಎಲ್ಲ ಮುಗಿಸ್ಕೊಳ್ಳಕ್ಕೆ. ಕಚೇರಿಯಲ್ಲಿ ನೀವು ವ್ಯವಸ್ಥಿತವಾಗಿ ಕೆಲಸ ಮಾಡುವ ಶೈಲಿ ನೋಡಿ ಎಲ್ಲ ಆಶ್ಚರ್ಯ ಪಡ್ತಾರೆ. ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಹೊಸ ಆವಿಷ್ಕಾರ ಅವಕಾಶ ಸಿಗತ್ತೆ. ಇನ್ನು ನೀವೇನಾದ್ರೂ ಶಿಕ್ಷಕರಾಗಿದ್ರೆ ಗಣಿತ ಅಥವಾ ವಿಜ್ಞಾನ ಈ ವಿಷಯನ ಏನಾದ್ರೂ ಬೋಧಿಸ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ನಿಮ್ಮ ಬೋಧನಾ ವಿಧಾನ ವಿದ್ಯಾರ್ಥಿಗಳ ಮೇಲೆ ಬಹಳ ಧನಾತ್ಮಕ ಪರಿಣಾಮ ಬೀರುತ್ತೆ. ಇನ್ನು ಸಂಕೀರ್ಣ ಲೆಕ್ಕಾಚಾರ ಸರಳವಾಗಿ ಬಿಡಿಸ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಲೆಕ್ಕಪತ್ರ ನಿರ್ವಹಣೆ ಅಥವಾ ಕಮಿಷನ್ ಈ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಭರ್ಜರಿ ಧನ ಲಾಭ ಅಂತ ಹೇಳ್ಬೋದು. ಹೊಸ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಕ್ಕೆ ಸ್ವಲ್ಪ ಎಚ್ಚರದಿಂದಿರಬೇಕು. ಪಾಯಿಂಟ್ಗಳನ್ನ ಕ್ಲಿಯರ್ ಆಗಿ ಗಮನಿಸಬೇಕು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು. ಇವತ್ತು ಬಹಳ ಒಳ್ಳೆ ದಿನ ನಿಮಗೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಹೂಡಿಕೆ ಮಾಡೋ ಮುನ್ನ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನ ಸರಿಯಾಗಿ ಸ್ಟಡಿ ಮಾಡಬೇಕು. ಇಲ್ಲ ಅಂತಂದ್ರೆ ಹಿರಿಯರ ಸಲಹೆನ ಪಡಿಬೇಕು. ಭವಿಷ್ಯದ ಯೋಜನೆಗೆ ಉಳಿತಾಯ ಮಾಡೋಕ್ಕೆ ಸೂಕ್ತ ಸಮಯ.
ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಸಂಗಾತಿ ನಿಮಗೆ ಸಂಪೂರ್ಣ ಸಹಕಾರನ ಕೊಡ್ತಾರೆ. ಹಾಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ನಿಮಗೆ ಅದ್ರ ಬಗ್ಗೆ ಚರ್ಚೆನ ನಡೆಸ್ತೀರಾ. ಮುಂದಿನ ವರ್ಷ ಫೀಸ್ ಯಾವ ತರ ಕಟ್ಟೋದು ಏನು ಅದ್ರ ಬಗ್ಗೆ. ಹಾಗೆ ಸಂಬಂಧಗಳು ಪ್ರೇಮ ಜೀವನ ಬಹಳ ಮಧುರ್ಯವಾಗಿರುತ್ತೆ. ನಿಮ್ಮ ಮನದ ಮಾತನ್ನ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಹಂಚ್ಕೊಳ್ತೀರಾ, ಪ್ರೇಮಿಯವರೊಂದಿಗೆ ಹಂಚ್ಕೋತೀರಾ. ಹಳೆ ಮಿತ್ರರು ಭೇಟಿಯಾಗೋ ಸಾಧ್ಯತೆ ಇದೆ, ಅದು ನಿಮಗೆ ಸಂತೋಷ ಕೂಡ ತಂದುಕೊಡತ್ತೆ. ಇನ್ನು ನಿಮ್ಮ ಮಾತು ಸ್ಪಷ್ಟತೆ ಇರುತ್ತೆ, ಅದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಕೂಡ ಸಿಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ತಾ ಇದೆ. ಆದ್ರಿಂದ ಸ್ವಲ್ಪ ಹೊರಗಿನ ಆಹಾರ ಸೇವನೆನ ಕಡಿಮೆ ಮಾಡಿ. ಹಾಗೆ ಹಸಿರು ತರಕಾರಿ ಹೆಚ್ಚಾಗಿ ಬಳಸೋದ್ರಿಂದ ಆರೋಗ್ಯ ವೃದ್ಧಿಯಾಗತ್ತೆ. ಇನ್ನು ಸಣ್ಣ ವಿಷಯಕ್ಕೂ ಅತಿಯಾಗಿ ಚಿಂತೆ ಮಾಡೋದನ್ನ ಬಿಡಬೇಕು. ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಸ್ಥಿರತೆಯನ್ನು ಉಂಟಾಗತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 5 ಮತ್ತೆ 6, ಶುಭ ಬಣ್ಣ ಹಸಿರು ಮತ್ತೆ ಪಚ್ಚೆ ಬಣ್ಣ, ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಬುಧವಾರ ಆಗಿರೋದ್ರಿಂದ ಗಣಪತಿಗೆ ದೂರ್ವೆನ ಅರ್ಪಿಸ್ಬೇಕು, ಗರಿಕೆನ ಅರ್ಪಿಸ್ಬೇಕು, ಅಥವಾ ಓಂ ಗಂ ಗಣಪತಿಯೇ ನಮಃ ಮಂತ್ರನ ಪಠಿಸೋದ್ರಿಂದ ನಿಮಗೆ ಕೆಲಸದಲ್ಲಿರೋ ಅಡೆತಡೆಗಳು ನಿವಾರಣೆ ಆಗುತ್ತೆ. ಹಾಗೆ ಪಕ್ಷಿಗಳಿಗೆ ಧಾನ್ಯ ಹಾಕೋದು ಇದೆಲ್ಲ ನಿಮಗೆ ಶುಭ ತಂದ್ಕೊಡತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ನಿಮ್ಮ ವಿಶ್ಲೇಷಣಾತ್ಮಕ ಗುಣ ನಿಮಗೆ ಯಶಸ್ಸಿಗೆ ತಂದ್ಕೊಡತ್ತೆ. ಬುಧನ ಪ್ರದೋಷ ಇರೋದ್ರಿಂದ ಸಂಜೆ ಶಿವ ಪಾರ್ವತಿ ದರ್ಶನ ಪಡೆಯೋದು ವಿಶೇಷ ಲಾಭನ ತಂದ್ಕೊಡತ್ತೆ. ಇನ್ನ ಪರಿಪೂರ್ಣತೆ ಹಾದಿಯಲ್ಲಿ ಸ್ವಲ್ಪ ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರತ್ತೆ. ಹಾಗಾಗಿ ಶಿಸ್ತನ್ನು ನೀವು ಯಾವತ್ತಿಗೂ ಬಿಡಕ್ ಹೋಗ್ಬೇಡಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಸಮತೋಲನ, ಸೌಂದರ್ಯ ಹಾಗೆ ನ್ಯಾಯಪ್ರಿಯತೆಗೆ ಹೆಸರಾಗಿರೋರು. ಈ ಗ್ರಹಗತಿಗಳು ಏನ್ ಹೇಳುತ್ತೆ ನೋಡೋಣ ಬನ್ನಿ. ಇವತ್ತು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಬಹಳ ವೃತ್ತಿ ಸ್ಥಳದಲ್ಲಿ ಹೆಚ್ಚು ಗೌರವ ಸಿಗತ್ತೆ. ಇವತ್ತು ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಎಲ್ಲ ಕ್ಲಿಯರ್ ಆಗಿ ಮುಗಿಸ್ತೀರ. ಇವತ್ತು ನಿಮ್ಮ ಕ್ರಿಯಾಶೀಲತೆನ ಕಂಡು, ಅಂದ್ರೆ ನೀವು ಕೆಲಸ ಮಾಡೋ ವೈಖರಿನ ಕಂಡು ಮೇಲಧಿಕಾರಿಗಳು ಬಹಳ ಪ್ರಶಂಸೆನ ಉಂಟು ಮಾಡ್ತಾರೆ. ಹಾಗೆ ಹೊಸ ಉದ್ಯೋಗಕ್ಕೆ ಏನಾದ್ರೂ ಹುಡುಕ್ತಾ ಇದ್ರೆ ಅದಕ್ಕೆ ಒಳ್ಳೆ ಫಲಿತಾಂಶ ಕೂಡ ಇವತ್ತು ಸಿಗೋ ಸಾಧ್ಯತೆ ಇದೆ. ಇನ್ನು ಶಿಕ್ಷಕರಾಗಿದ್ರೆ, ಕಲಾವಿದರಾಗಿದ್ರೆ, ನೀವು ಬೋಧನಾ ವೃತ್ತಿಯಲ್ಲಿ ಏನಾದ್ರೂ ಇದ್ರೆ ವಿದ್ಯಾರ್ಥಿಗಳು ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಹಾಗೆ ಕಲಾಕ್ಷೇತ್ರದಲ್ಲಿರೋರಿಗೆ ಹೊಸ ವೇದಿಕೆ ಕೂಡ ಸಿಗೋ ಸಾಧ್ಯತೆ ಇದೆ, ಅದರಿಂದ ಲಾಭ ಕೂಡ ಉಂಟಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಆದಾಯದ ಹರಿವು ಬಹಳ ಉತ್ತಮವಾಗಿರತ್ತೆ. ಆದ್ರೆ ನಿಮ್ಮ ಐಷಾರಾಮಿ ಜೀವನಕ್ಕೆ ಸ್ವಲ್ಪ ಖರ್ಚು ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಉಳಿತಾಯದ ಕಡೆ ನೀವು ಗಮನ ಹರಿಸ್ಬೇಕು. ಇನ್ನು ಭೂಮಿ ಅಥವಾ ವಾಹನ ಇದ್ರ ಮೇಲೆ ಹೂಡಿಕೆ ಮಾಡೋದಕ್ಕೆ ಚಿಂತೆನ ನಡೆಸ್ತೀರಾ. ಆಮೇಲೆ ಷೇರು ಮಾರುಕಟ್ಟೆ ಇದ್ರ ಮೇಲೂ ನೀವು ಹೂಡಿಕೆ ಮಾಡಕ್ಕೆ ಯೋಚನೆ ಮಾಡ್ತೀರಾ. ಬಟ್ ದೊಡ್ಡ ಮೊತ್ತದ ಹಣನ ಹಾಕಕ್ ಹೋಗ್ಬೇಡಿ. ಇನ್ನು ಉಳಿತಾಯದ ದೃಷ್ಟಿ ನೋಡೋದಾದ್ರೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣ ಉಳಿಸ್ಬೇಕು. ನಿಮ್ಮ ಯೋಜನೆಗಳಿಗೆ ಕುಟುಂಬದವರಿಂದ ಬೆಂಬಲ ಕೂಡ ಸಿಗತ್ತೆ, ಸೇವಿಂಗ್ಸ್ಗೆ. ಕೌಟುಂಬಿಕ ಮತ್ತೆ ವೃತ್ತಿ ಜೀವನ ವೈಯಕ್ತಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಬಹಳ ಶುಭ ಸಮಾರಂಭಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ನಿಮ್ಮ ಪಾರ್ಟ್ನರ್ ಜೊತೆಗೆ ಸುಂದರ ರೊಮ್ಯಾಂಟಿಕ್ ಕ್ಷಣಗಳನ್ನ ಕಳೀತೀರಾ. ಹಾಗೆ ಹಳೆ ಮುನಿಸುಗಳೇನೇ ಇದ್ರೂ ಅದನ್ನ ಮರೆತು ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸೋದು ಒಳ್ಳೆಯದು. ನಿಮ್ಮ ಶಾಂತ ಸ್ವಭಾವ ಮತ್ತು ಮಾತಿನ ಚತುರತನ ಸಮಾಜದಲ್ಲಿ ನಿಮಗೆ ಬಹಳ ಗೌರವ ಸಿಗುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಬೆನ್ನು ನೋವು ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ. ವ್ಯಾಯಾಮ ವಿಶ್ರಾಂತಿಗೆ ಆದ್ಯತೆ ನೀಡಿದ್ರೆ ಬಹಳ ಒಳ್ಳೆಯದು. ಇನ್ನು ಮನಸ್ಸು ಪ್ರಸನ್ನವಾಗಿರುತ್ತೆ, ಆದ್ರೆ ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಕಾಡಬಹುದು. ರಾತ್ರಿ ಮಲಗೋ ಮುನ್ನ ಸಂಗೀತ ಕೇಳೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 7 ಮತ್ತೆ 6, ಶುಭ ಬಣ್ಣ ಬಿಳಿ ಮತ್ತೆ ಗುಲಾಬಿ, ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು ಅತ್ಯಂತ ಫಲಕಾರಿಯಾಗತ್ತೆ.
ಇನ್ನು ದೇವಸ್ಥಾನ ಅಥವಾ ಅಗತ್ಯವಿರೋರಿಗೆ ಸಕ್ಕರೆನ ದಾನ ಮಾಡಿದ್ರೆ, ಅಥವಾ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶುಕ್ರಾಯ ನಮಃ ಮಂತ್ರನ ಪಠಿಸೋದ್ರಿಂದ ನಿಮ್ಮ ಆದಾಯದ ಮೂಲ ಹೆಚ್ಚಾಗತ್ತೆ, ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತು ಪ್ರತಿಯೊಂದು ಕ್ಷಣನ ಆನಂದಿಸ್ತೀರಾ. ಪ್ರದೋಷದ ಈ ಪುಣ್ಯ ದಿನ ಆಗಿರೋದ್ರಿಂದ ಶಿವ ಪಾರ್ವತಿಯರ ಪೂಜೆ ಮಾಡೋದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನ ಹೆಚ್ಚಿಸತ್ತೆ. ಸಮತೋಲನವೇ ಜೀವನದ ಯಶಸ್ಸಿನ ಗುಟ್ಟು ಅನ್ನೋದನ್ನ ಮರಿಬೇಡಿ. ವೈಯಕ್ತಿಕ ಮತ್ತು ವೃತ್ತಿ ಜೀವನವನ್ನು ಸಮನಾಗಿ ನಿರ್ವಹಿಸಿದರೆ ಫಲ ಯಾವಾಗಲೂ ನಿಮ್ಮ ತಾನೇ ಇರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ. ಈ ರಾಶಿಯವರು ಅದ್ಭುತವಾದ ಇಚ್ಛಾಶಕ್ತಿ ಹಾಗೆ ರಹಸ್ಯಗಳನ್ನ ಭೇದಿಸುವ ಚಾತುರ್ಯನ ಹೊಂದಿರ್ತಾರೆ. ಗ್ರಹಗತಿಗಳು ಯಾವ ತರ ಇದೆ ಅಂದ್ರೆ, ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕೆಲಸ ಸ್ಥಳದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗತ್ತೆ. ಹಾಗೆ ಸಂಕೀರ್ಣವಾದ ಸಮಸ್ಯೆ ನಿಮ್ಮ ಒಂದು ಬುದ್ಧಿವಂತಿಕೆ ತನದಿಂದ ನೀವು ಬಗೆಹರಿಸ್ತೀರಾ. ಸ್ವಲ್ಪ ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರ್ಬೇಕು. ಆದ್ರೆ ನಿಮ್ಮ ಶ್ರಮಕ್ಕೆ ಖಂಡಿತವಾಗ್ಲೂ ನಿಮಗೆ ಜಯ ಸಿಕ್ಕೇ ಸಿಗತ್ತೆ. ಇನ್ನು ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ, ನೀವೇನಾದ್ರೂ ಶಿಕ್ಷಕರಾಗಿದ್ರೆ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಇವತ್ತು ನಿಮ್ಮ ಜ್ಞಾನಕ್ಕೆ ಹೆಚ್ಚಿನ ಗೌರವ ಸಿಗತ್ತೆ. ವಿದ್ಯಾರ್ಥಿಗಳಿಗೆ ಕೆಲಸದ ವಿಷಯವನ್ನು ಅಂದ್ರೆ ಪಾಠದಲ್ಲಿ ಆಳವಾಗಿ ವಿವರಿಸೋದ್ರಲ್ಲಿ ನೀವು ಯಶಸ್ವಿಯಾಗ್ತೀರಾ. ಇನ್ನು ವ್ಯಾಪಾರ ನೋಡೋದಾದ್ರೆ, ರಿಯಲ್ ಎಸ್ಟೇಟು ಅಥವಾ ಕಟ್ಟಡ ಸಾಮಗ್ರಿ ನಿರ್ಮಾಣ ಇದ್ರಲ್ಲೆಲ್ಲ ಇವತ್ತು ಲಾಭದ ದಿನ ಅಂತ ಹೇಳ್ಬೋದು. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡೋದಕ್ಕೆ ಧೈರ್ಯದ ಹೆಜ್ಜೆ ಕೂಡ ಇಡ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ, ಹಣದ ಹರಿವು ಬಹಳ ತೃಪ್ತಿಯಾಗಿರತ್ತೆ. ಅನಿರೀಕ್ಷಿತವಾಗಿ ಹಣ ಬರೋ ಸಾಧ್ಯತೆ ಇದೆ. ದೀರ್ಘಕಾಲದ ಹೂಡಿಕೆ ಇಂದು ಬಹಳ ಲಾಭ ತಂದುಕೊಡತ್ತೆ. ಭೂಮಿ ಮೇಲೆ ಹೂಡಿಕೆ ಮಾಡುವ ಯೋಜನೆಗಳು ಬಹಳ ಮುಂದುವರಿಸಿ. ಇನ್ನು ಮೋಜು ಮಸ್ತಿಗೆ, ಭವಿಷ್ಯದ ಭದ್ರತೆಗೆ ಸ್ವಲ್ಪ ಹಣ ಉಳಿಸಲು ನೀವು ಆದ್ಯತೆನ ನೀಡ್ತೀರಾ. ಕೌಟುಂಬಿಕ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ, ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಸಹೋದರ ಆಗಿರ್ಬೋದು ಅಥವಾ ಆತ್ಮೀಯರಾಗಿರ್ಬೋದು, ಸ್ನೇಹಿತರಿಂದ ಮಹತ್ವದ ಸಹಾಯ ಕೂಡ ಸಿಗತ್ತೆ. ತಂದೆ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಬಹಳ ಗಟ್ಟಿಯಾಗತ್ತೆ. ಇವತ್ತು ಒಬ್ರಿಗೊಬ್ರು ಅರ್ಥ ಮಾಡ್ಕೋತೀರಾ, ಹಾಗೆ ಮುಂದುವರಿತೀರಾ ಜೀವನದಲ್ಲಿ. ನಿಮ್ಮ ಮಾತುಗಳಿಗೆ ಗಾಂಭೀರ್ಯವು ಸಮಾಜದಲ್ಲಿ ನಿಮಗೆ ಗೌರವನ ತಂದ್ಕೊಡತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ, ಸ್ವಲ್ಪ ರಕ್ತದೊತ್ತಡ ಇರೋರು, ಉಷ್ಣ ಸಂಬಂಧಿ ಸಮಸ್ಯೆ ಇರೋರು ಸಾಕಷ್ಟು ನೀರು ಕುಡಿಬೇಕು, ತಾಜಾ ಹಣ್ಣನ್ನ ಸೇವಿಸಬೇಕು. ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗತ್ತೆ. ಇನ್ನು ಮಾನಸಿಕವಾಗಿ ಸ್ವಲ್ಪ ಬಲವಾಗಿರ್ತೀರಾ. ಆದ್ರೆ ಸಣ್ಣ ವಿಷಯಕ್ಕೂ ಅತಿಯಾದ ಕೋಪ ಮಾಡ್ಕೊಳ್ಳೋದ್ರಿಂದ ನೀವು ಟೆನ್ಷನ್ ತಗೋಬಿಡ್ತೀರಾ. ಸ್ವಲ್ಪ ಕೋಪನ ನಿಯಂತ್ರಿಸ್ಕೋಬೇಕು. ಪ್ರಾಣಾಯಾಮ ಶಾಂತವಾಗಿರಲು ಸಹಾಯ ಮಾಡುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ, ಶುಭ ಸಂಖ್ಯೆ 9 ಮತ್ತು 1, ಶುಭ ಬಣ್ಣ ಕೆಂಪು ಮತ್ತು ಕೇಸರಿ, ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ, ಹನುಮಾನ್ ಚಾಲಿಸ ಪಠಿಸೋದು ಅಥವಾ ಆಂಜನೇಯ ಸ್ವಾಮಿಗೆ ಸಿಂಧೂರ ಅರ್ಪಿಸೋದು ಅತ್ಯಂತ ಶುಭ ತಂದ್ಕೊಡತ್ತೆ. ಹಾಗೆ ಸಂಜೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಮನೋಕಾಮನೆಗಳು ಈಡೇರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಶಕ್ತಿ ಮತ್ತು ಸಾಹಸ ಪ್ರವೃತ್ತಿ ನಿಮಗೆ ಬಹಳಷ್ಟು ಯಶಸ್ಸನ್ನ ತಂದ್ಕೊಡತ್ತೆ. ಎದುರಾಳಿಗಳ ಮೇಲೆ ಯಾವಾಗ್ಲೂ ನೀವು ಮೇಲುಗೈಯಾಗಿರ್ತೀರಾ. ಭವಿಷ್ಯದ ಯೋಜನೆಗೆ ಅಡಿಪಾಯ ಹಾಕಲು ಇವತ್ತು ಬಹಳ ಒಳ್ಳೆ ದಿನ. ದೃಢವಾದ ಮನಸ್ಸಿದ್ದರೆ ಎಂಥ ಕಷ್ಟವನ್ನು ಸುಲಭವಾಗಿ ಜಯಿಸ್ತೀರಾ ನೀವು. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶಕ್ತಿಯಾಗಲಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಈ ರಾಶಿಯವರು ಬಹಳ ಜ್ಞಾನದಾಯಿಗಳು ಮತ್ತು ಧೈರ್ಯವಂತರು, ಮತ್ತೆ ಸದಾ ಸತ್ಯದ ಹಾದಿಯಲ್ಲೇ ನಡೆಯೋರು. ಗ್ರಹಗತಿಗಳು ಏನ್ ಹೇಳುತ್ತೆ ಅಂತಂದ್ರೆ, ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೊಡೋ ಮಾರ್ಗದರ್ಶನ ಸಲಹೆಗೆ ಬಹಳ ಹೆಚ್ಚು ಬೆಲೆ ಸಿಗತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪ್ರಾಮಾಣಿಕತೆಗೆ ತಕ್ಕ ಗೌರವ ಸಿಗತ್ತೆ. ಇನ್ನು ಹೊಸ ಜವಾಬ್ದಾರಿ ವಹಿಸ್ಕೊಳ್ಳಲು ಸಿದ್ಧರಾಗಿರ್ತೀರಾ. ದೂರದ ಪ್ರಯಾಣ ಅಥವಾ ವರ್ಗಾವಣೆ ಬಗ್ಗೆ ಆಲೋಚನೆ ಇದ್ರೆ ಇವತ್ತು ಒಳ್ಳೆ ಸುದ್ದಿ ಕೇಳ್ತೀರಾ. ನೀವೇನಾದ್ರೂ ಶಿಕ್ಷಕರು,
ಉಪನ್ಯಾಸಕರು ಆಗಿದ್ರೆ ಗಣಿತ ಅಥವಾ ಸಂಸ್ಕೃತ ಈ ವಿಷಯನ ಬೋಧಿಸ್ತಾ ಇದ್ರೆ ವಿದ್ಯಾರ್ಥಿಗಳು ಸಂಕೀರ್ಣವಾದ ವಿಷಯಗಳನ್ನು ಬಹಳ ಸುಲಭವಾಗಿ ಮನದಟ್ಟು ಮಾಡಿಸ್ತೀರಾ. ನಿಮ್ಮ ಜ್ಞಾನದ ಮಟ್ಟ ಸಮಾಜದಲ್ಲಿ ಬಹಳಷ್ಟು ಗೌರವನ ತಂದುಕೊಡುತ್ತೆ. ಇನ್ನು ವ್ಯಾಪಾರ ನೋಡೋದಾದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಪುಸ್ತಕ ಮಳಿಗೆಯಲ್ಲಿ ಧಾರ್ಮಿಕ ವಸ್ತು ವ್ಯಾಪಾರದಲ್ಲಿ ಏನಾದರೂ ನೀವು ತೊಡಕೊಂಡಿದ್ರೆ ಅತ್ಯುತ್ತಮ ಲಾಭದ ದಿನ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸತ್ತೆ. ಹಳೆ ಬಾಕಿ ವಸೂಲಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ದೀರ್ಘಕಾಲದ ಹೂಡಿಕೆಗೆ ಅಥವಾ ಚಿನ್ನಾಭರಣ ಮೇಲೆ ಹೂಡಿಕೆ ಮಾಡಕ್ಕೆ ಇವತ್ತು ಬಹಳ ಶುಭ ದಿನ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದರಿಂದ ನಿಮಗೆ ಆತ್ಮ ಆನಂದವಾಗುವ ಯೋಗವಿದೆ. ಇನ್ನು ಕೌಟುಂಬಿಕ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಮನೆಯ ಹಿರಿಯರು ಸದಾ ನಿಮಗೆ ಬೆಂಬಲ ನೀಡ್ತಾರೆ. ಕುಟುಂಬ ಸದಸ್ಯರೊಂದಿಗೆ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡೋದಾಗಿರ್ಬೋದು ಅಥವಾ ಹೊರಗಡೆ ದೈವಿಕ ಕಾರ್ಯಕ್ಕೆ ಹೋಗೋದಾಗಿರ್ಬೋದು, ಇದಕ್ಕೆಲ್ಲ ಒಂದು ಯೋಜನೆನ ರೂಪಿಸ್ಕೊಳ್ತೀರಾ. ಇನ್ನು ಮಕ್ಕಳ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಶಾಂತಿ ಸಿಗತ್ತೆ. ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಹೆಚ್ಚಾಗತ್ತೆ. ಜೀವನದ ಗುರಿಗಳ ಬಗ್ಗೆ ಗಂಭೀರವಾಗಿ ಚರ್ಚೆನ ಮಾಡ್ತೀರಾ. ನೀವು ಸಮಾಜಮುಖಿ ಕೆಲಸಗಳಲ್ಲಿ ಸಾರ್ವಜನಿಕವಾಗಿ ಬಹಳಷ್ಟು ಹೆಸರು ಮಾಡ್ತೀರಾ. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಕಾಲು ನೋವು, ಲಿವರ್ ಇದ್ರ ಸಂಬಂಧ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮಿತವಾದ ಆಹಾರ ಸೇವನೆ ಮಾಡಬೇಕು, ನಿಯಮಿತ ವ್ಯಾಯಾಮ ಮಾಡಬೇಕು. ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗತ್ತೆ. ಹಾಗೆ ಬಹಳಷ್ಟು ಉತ್ಸಾಹದಿಂದ ಇರ್ತೀರಾ. ಇವತ್ತು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಾ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತೀರಾ, ಮನಸ್ಸು ಬಹಳ ಪ್ರಶಾಂತವಾಗಿ ಇಟ್ಕೋತೀರಾ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3, 9, ಶುಭ ಬಣ್ಣ ಹಳದಿ, ಕೇಸರಿ, ಅದೃಷ್ಟ ದಿಕ್ಕು ಈಶಾನ್ಯ. ಇನ್ನು ವಿಶೇಷ ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸೋದು, ದಕ್ಷಿಣಾಮೂರ್ತಿ ದರ್ಶನ ಮಾಡೋದು ಅತ್ಯಂತ ಶ್ರೇಯಸ್ಕರ. ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸೋದು, ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿನ ದಾನ ಮಾಡೋದು, ಇದೆಲ್ಲ ನಿಮಗೆ ಒಳ್ಳೆಯದು ತಂದ್ಕೊಡುತ್ತೆ. ಇನ್ನು ನಿಮ್ಮ ಜ್ಞಾನ ಅನುಭವ ನಿಮಗೆ ಶ್ರೀರಕ್ಷೆಯಾಗಲಿದೆ. ಬುಧ ದೋಷದ ಪ್ರದೋಷದ ಈ ದಿನ ಶಿವನಿಗೆ ಅಭಿಷೇಕ ಮಾಡೋದು ಎಲ್ಲ ಆಶೋತ್ತರಗಳನ್ನು ಈಡೇರುತ್ತೆ. ಇನ್ನು ಪ್ರಾಮಾಣಿಕ ಪ್ರಯತ್ನ ಯಾವಾಗಲೂ ಸೋಲಿಲ್ಲ. ನಿಮ್ಮ ಗುರಿಯತ್ತ ದೃಢವಾಗಿ ನೀವು ನಂಬಿ ಸಾಗಿದರೆ ನಿಮಗೆ ಯಶಸ್ಸು ಖಂಡಿತ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ನೀವು ಬಹಳ ಶಿಸ್ತುಬದ್ಧ ಜೀವನನ ನಡೆಸ್ತೀರಾ. ಕಠಿಣ ಪರಿಶ್ರಮ ಮತ್ತೆ ವ್ಯವಹಾರ ದೃಷ್ಟಿಕೋನಕ್ಕೆ ಹೆಸರಾದವರು ನೀವು. ಇಂದಿನ ಗ್ರಹಗತಿಗಳು ಏನ್ ಹೇಳತ್ತೆ ಅಂತ ನೋಡೋಣ ಬನ್ನಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸನ ಬಹಳ ಸುಲಭವಾಗಿ ಮುಗಿಸ್ತೀರಾ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸನ ಗುರುತಿಸ್ತಾ ಇರ್ತಾರೆ. ಹಾಗೆ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗೋ ಸಾಧ್ಯತೆ ಇದೆ. ಅದನ್ನ ನೀವು ಸವಾಲಾಗಿ ಸ್ವೀಕರಿಸಬೇಕು. ನೀವೇನಾದ್ರೂ ಶಿಕ್ಷಣ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಗಣಿತ ತಾಂತ್ರಿಕ ವಿಷಯ ಏನಾದರೂ ಬೋಧಿಸ್ತಾ ಇದ್ರೆ ಅದಕ್ಕೆ ಪ್ರಗತಿ ಸಿಗತ್ತೆ. ನಿಮ್ಮ ಪಾಠದ ಶೈಲಿ ವಿದ್ಯಾರ್ಥಿಗಳನ್ನ ಶಿಸ್ತನ್ನ ಮೂಡಿಸುತ್ತೆ. ಇನ್ನ ವ್ಯಾಪಾರ ನೋಡೋದಾದ್ರೆ ಲೋಹ, ಯಂತ್ರೋಪಕರಣ, ಗಣಿಗಾರಿಕೆ ಇದರಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ಸಿಗೋ ದಿನ. ಹೊಸ ಉದ್ಯಮ ಆರಂಭಿಸಬೇಕು, ವಿಸ್ತರಿಸಬೇಕು ಅಂತ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ಅದಕ್ಕೆ ಅಡಿಪಾಯದಲ್ಲಿ ಭವಿಷ್ಯ ಬಹಳ ಉತ್ತಮ ಫಲನ ತಂದುಕೊಡುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸು ಸ್ಥಿರವಾಗೇ ಇರತ್ತೆ. ಹಾಗೆ ದೀರ್ಘ ಕಾಲದ ಯೋಜನೆಯಿಂದ ಹಣ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಸ್ಥಿರಾಸ್ತಿ, ರಿಯಲ್ ಎಸ್ಟೇಟ್, ಷೇರು ಮಾರುಕಟ್ಟೆ ಇದರಲ್ಲೆಲ್ಲ ಹೂಡಿಕೆ ಮಾಡಲು ಯೋಚನೆನ ಮಾಡ್ತೀರಾ. ಸಟ್ಟ ವ್ಯವಹಾರಗಳಲ್ಲಿ ಇಂದ ಸ್ವಲ್ಪ ದೂರ ಇರಬೇಕು, ಲಾಸ್ ಆಗೋ ಚಾನ್ಸಸ್ ಇದೆ. ಇನ್ನು ಹಳೆಯ ಸಾಲನ ತೀರಿಸಲು ನೀವು ಆದ್ಯತೆನ ಕೊಡ್ತೀರಾ. ಅನಗತ್ಯ ಖರ್ಚುಗಳಿಗೆ ಸ್ವಲ್ಪ ಬ್ರೇಕ್ ಹಾಕಬೇಕು. ಕೌಟುಂಬಿಕ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಅಂದ್ರೆ ಮನೆಯಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಹಿರಿಯರ ಆರೋಗ್ಯ ಬಗ್ಗೆ ನೀವು ಬಹಳಷ್ಟು ಕಾಳಜಿನ ವಹಿಸ್ತೀರಾ. ನೀವು ತಗೊಳ್ಳೋ ನಿರ್ಧಾರ ಕುಟುಂಬದ ಸದಸ್ಯರು ಕೂಡ ಬೆಂಬಲ ನೀಡ್ತಾರೆ.
ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದೇ ಇರತ್ತೆ. ಸಂಜೆ ವೇಳೆಗೆ ಎಲ್ಲಾನು ಸುಗಮವಾಗಿ ಸಾಗತ್ತೆ. ಹಾಗೆ ಒಬ್ರಿಗೊಬ್ರು ಸಮಯ ಕೊಟ್ಟು ಮಾತಾಡಿದ್ರೆ ಎಲ್ಲ ಚೆನ್ನಾಗಿ ಪ್ರಶಾಂತತೆಯಾಗಿ ನಡೆಯುತ್ತೆ. ಇನ್ನು ಸಾಮಾಜಿಕ ದೃಷ್ಟಿ ನೋಡೋದಾದ್ರೆ ನಿಮ್ಮ ಗಂಭೀರ ಸ್ವಭಾವ ಮತ್ತೆ ಪ್ರಾಮಾಣಿಕ ಮಾತುಗಳು ಸಮಾಜದಲ್ಲಿ ಗೌರವ ತಂದ್ಕೊಡುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಕೀಲು ನೋವು, ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಇವತ್ತು. ಗಾಳಿಯಲ್ಲಿ ತೇವಾಂಶದ ಬಗ್ಗೆ ಎಚ್ಚರ ವಹಿಸಿ, ವಾಕಿಂಗ್ ಮಾಡೋದು, ಸ್ವಲ್ಪ ವ್ಯಾಯಾಮ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಇನ್ನು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು, ಆಯಾಸ ಅನ್ನಿಸ್ಬೋದು. ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ 8 ಮತ್ತು 4, ಶುಭ ಸಂಖ್ಯೆ 8 ಮತ್ತು 4, ಶುಭ ಬಣ್ಣ ನೀಲಿ ಮತ್ತೆ ಕಪ್ಪು, ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಶನಿವಾರದ ಅಧಿಪತಿ ಶನಿ ಆಗಿರೋದ್ರಿಂದ ಹನುಮಾನ್ ಚಾಲೀಸ ಪಠಿಸೋದು ಬಹಳ ಶುಭ. ವಿಶೇಷವಾಗಿ ಬುಧ ಪ್ರದೋಷ ಇರೋದ್ರಿಂದ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿ. ಬಡವರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಬಹಳಷ್ಟು ಶ್ರೇಯಸ್ಕರ. ಒಟ್ಟಾರೆಯಾಗಿ ನೀವು ಮಾಡೋ ಕರ್ಮ, ನಿಮ್ಮ ಶ್ರಮವೇ ನಿಮಗೆ ಫಲ ತರುತ್ತೆ. ಸೋಮಾರಿತನನ ಕೈಬಿಟ್ಟು ಕೆಲಸದಲ್ಲಿ ಮಗ್ನರಾಗಿ ಜಯ ನಿಶ್ಚಿತವಾಗಿ ನಿಮಗೆ ಸಿಗುತ್ತೆ. ಇನ್ನು ಶಿವನ ಕೃಪೆಯಿಂದ ಮಾನಸಿಕ ಸದೃಢತೆ ಹೆಚ್ಚಾಗತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ತಾಳ್ಮೆಯಿಂದ ಕಾಯಬೇಕು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ. ಈ ರಾಶಿಯವರು ಸ್ವತಂತ್ರ ಮನೋಭಾವದವರು ಮತ್ತು ಮಾನವೀಯ ಮೌಲ್ಯಗಳನ್ನು ಗೌರವಿಸುವರು. ಹಾಗೆ ಸದಾ ಹೊಸತನವನ್ನು ಬಯಸುವವರು. ನಿಮ್ಮ ಕಲ್ಪನಾ ಶಕ್ತಿಯೇ ಹೆಚ್ಚಿನ ಬಲ ನೀಡುತ್ತೆ ನಿಮಗೆ. ಬನ್ನಿ ಗ್ರಹಗತಿಗಳು ಏನ್ ಹೇಳುತ್ತೆ ನೋಡೋಣ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಹೊಸ ಬದಲಾವಣೆ ಮತ್ತೆ ಹೊಸ ಆಲೋಚನೆ ಮೂಡಲಿದೆ ಇವತ್ತು ನಿಮಗೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸೃಜನಶೀಲತೆಗೆ ಮನ್ನಣೆ ಸಿಗಲಿದೆ. ಸಂಕೀರ್ಣವಾದ ತಾಂತ್ರಿಕ ಸಮಸ್ಯೆನ ಬಹಳಷ್ಟು ಸುಲಭವಾಗಿ ಬಗೆಹರಿಸ್ತೀರಾ. ಸಹೋದ್ಯೋಗಿಗಳು ಕೆಲಸ ಮಾಡುವಾಗ ನಿಮ್ಮ ನಾಯಕತ್ವ ಗುಣ ಎದ್ದು ಕಾಣ್ತಾ ಇರುತ್ತೆ. ನೀವೇನಾದ್ರೂ ಶಿಕ್ಷಕರು, ಸೃಜನಶೀಲರು, ಬೋಧನಾ ವೃತ್ತಿಯಲ್ಲಿದ್ರೆ ವಿದ್ಯಾರ್ಥಿಗಳು ಏನಾದ್ರೂ ಹೊಸದನ್ನ ಕಲಿಯಲು ಪ್ರಯತ್ನಿಸುತ್ತೀರಿ. ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಇವಕ್ಕೆಲ್ಲ ಹೊಸ ಐಡಿಯಾ ಸಿಗತ್ತೆ. ನಿಮ್ಮ ವಿಡಿಯೋಗಳಿಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗತ್ತೆ. ಇನ್ನು ಸಾಮಾಜಿಕ ಕಳಕಳಿ, ವ್ಯವಹಾರದಲ್ಲಿ ಅಥವಾ ತಂತ್ರಜ್ಞಾನ ಸಂಬಂಧಿಸಿದ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಸಿಗತ್ತೆ. ಇನ್ನು ಹೊಸ ಹೂಡಿಕೆ ಮಾಡೋದಕ್ಕಾಗಿ ನೀವು ಬ್ಯಾಂಕ್ಗಳಿಗೆ ಅಥವಾ ಅನುಭವಸ್ಥರ ಭೇಟಿ ನೀಡ್ತೀರಾ. ಅದು ನಿಮಗೆ ಶುಭ ಕೂಡ ತಂದುಕೊಡುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಬಹಳಷ್ಟು ಸ್ಥಿರವಾಗಿರುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವ ಚಾನ್ಸಸ್ ಇದೆ. ಇನ್ನು ಸಾಮಾಜಿಕ ಕಾರ್ಯದಲ್ಲಿ ಅಥವಾ ಸ್ನೇಹಿತರಿಗಾಗಿ ಹಣ ಖರ್ಚು ಮಾಡ್ತೀರಾ. ಅನಗತ್ಯ ಸಾಲ ಮಾಡೋದನ್ನ ಇವತ್ತು ತಪ್ಪಿಸ್ಬೇಕು. ಇನ್ನು ಭವಿಷ್ಯದ ದೃಷ್ಟಿಯಿಂದ ಮ್ಯೂಚುವಲ್ ಫಂಡ್, ಆಮೇಲೆ ದೀರ್ಘಕಾಲದ ಷೇರು, ಇದ್ರ ಮೇಲೆ ಹೂಡಿಕೆ ಮಾಡಲು ಯೋಚಿಸ್ತೀರಾ. ಕೌಟುಂಬಿಕ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಪ್ರೀತಿ, ವಿಶ್ವಾಸದ ವಾತಾವರಣ ಇರುತ್ತೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷ ಸಿಗತ್ತೆ. ನಿಮ್ಮ ಆಲೋಚನೆಗಳಿಗೆ ಕುಟುಂಬ ಸದಸ್ಯರು ಬಹಳಷ್ಟು ಬೆಂಬಲನ ನೀಡ್ತಾರೆ. ಇನ್ನು ದಾಂಪತ್ಯ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ವೈಚಾರಿಕವಾಗಿ ಚರ್ಚೆಯಲ್ಲಿ ತೊಡಕೊಂತೀರಾ. ಪರಸ್ಪರ ಸ್ವತಂತ್ರವನ್ನು ಗೌರವಿಸುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಹಾಗೆ ನೀವು ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಬಹಳಷ್ಟು ಆಸಕ್ತಿನ ತೋರಿಸ್ತೀರಾ. ಸಾರ್ವಜನಿಕವಾಗಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಡುತ್ತೆ. ಪಾದದ ನೋವು ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಕುಳಿತು ಕೆಲಸ ಮಾಡೋದನ್ನ ಬಿಟ್ಟು ಸ್ವಲ್ಪ ವಿರಾಮ ತಗೊಂಡು ಓಡಾಡಿ. ಮನಸ್ಸು ಬಹಳ ಉತ್ಸಾಹದಿಂದ ಕೂಡಿರತ್ತೆ ಇವತ್ತು. ಹೊಸ ವಿಷಯನ ಕಲಿಯಕ್ಕೆ ಬಹಳಷ್ಟು ಆತುರದಿಂದ ನೀವು ಕಾಯ್ತಿರ್ತೀರಾ. ಮಾನಸಿಕ ಶಾಂತಿಗೆ ಸ್ವಲ್ಪ ಏಕಾಂತದಲ್ಲಿ ಕುಳಿಯೋದು ಬಹಳ ಒಳ್ಳೆಯದು. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 8, 11, ಶುಭ ಬಣ್ಣ ನೀಲಿ ಮತ್ತೆ ಆಕಾಶ ಬಣ್ಣ, ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಹನುಮಂತನ ಆರಾಧನೆ ಮಾಡೋದು ಮತ್ತೆ ಸಾಸಿವೆ ಎಣ್ಣೆ ದೀಪನ ಹಚ್ಚೋದು ಬಹಳಷ್ಟು ಶ್ರೇಯಸ್ಕರ.
ಇಂದು ಬುಧ ಪ್ರದೋಷ ಇರೋದ್ರಿಂದ ಶಿವನಿಗೆ ರುದ್ರಾಭಿಷೇಕ ಮಾಡೋದು ಅಥವಾ ಶಿವ ಪಂಚಾಕ್ಷರಿ ಮಂತ್ರನ ಪಠಿಸೋದು ನಿಮ್ಮ ಜೀವನದ ಅಡೆತಡೆನ ನಿವಾರಿಸುತ್ತೆ. ಇನ್ನು ಒಟ್ಟಾರೆಯಾಗಿ ನಿಮ್ಮ ಸ್ವತಂತ್ರ ಆಲೋಚನೆಗಳೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತೆ. ಹಳೆಯದನ್ನು ಬಿಟ್ಟು ಹೊಸ ಹಾದಿಯಲ್ಲಿ ಸಾಗುವ ನಿಮ್ಮ ಗುಣ ಸೂಕ್ತ ಸಮಯದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ಇನ್ನು ಶಿವನ ಕೃಪೆಯಿಂದ ಸಕಲ ಕಾರ್ಯದಲ್ಲೂ ಜಯ ಸಿಗುತ್ತೆ. ಬದಲಾವಣೆಯೇ ಜಗತ್ತಿನ ನಿಯಮ, ಅದನ್ನು ಧೈರ್ಯದಿಂದ ನೀವು ಸ್ವೀಕರಿಸಬೇಕು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಸಹಜವಾಗಿಯೇ ಕರುಣಾಮಯಿಗಳು, ಆಧ್ಯಾತ್ಮಿಕ ಚಿಂತಕರು ಮತ್ತೆ ಅತ್ಯಂತ ಸೃಜನಶೀಲರು. ಇಂದಿನ ಗ್ರಹಗತಿಗಳು ನಿಮ್ಮ ಭಾವನೆಗಳಿಗೆ ಅಂತಃಪ್ರಜ್ಞೆ ಮೇಲೆ ಬಹಳ ಹೆಚ್ಚು ಪ್ರಭಾವ ಬೀರುತ್ತೆ. ನೀವು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಸಮಾಧಾನಕರ ವಾತಾವರಣ ಇರುತ್ತೆ. ಕೆಲಸದಲ್ಲಿ, ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆ ಪ್ರಯತ್ನಕ್ಕೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಲಿದೆ. ಸಂಕೀರ್ಣವಾದ ಕೆಲಸ ನಿಮ್ಮ ಶಾಂತ ಸ್ವಭಾವದಿಂದ ಪೂರ್ಣಗೊಳಿಸ್ತೀರಾ. ದೂರದ ಪ್ರಯಾಣ ಅಥವಾ ವರ್ಗಾವಣೆ ಬಗ್ಗೆ ಇದ್ದ ಗೊಂದಲ ಬಗೆಹರಿಸುತ್ತೆ. ಶಿಕ್ಷಕರು, ಮಾರ್ಗದರ್ಶಕರು ಅಥವಾ ಬೋಧನಾ ವೃತ್ತಿಯಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಜ್ಞಾನದ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಗಾಢವಾಗಿ ಮೂಡಲಿದೆ. ಗಣಿತ, ತತ್ವಶಾಸ್ತ್ರ ಇದರಲ್ಲಿ ಏನಾದ್ರೂ ಬೋಧನೆ ಮಾಡ್ತಾ ಇದ್ರೆ ಬಹಳ ಸೃಜನಶೀಲತೆಯ ದಿನ ಇವತ್ತು. ಇನ್ನು ಹೂಡಿಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಬಹಳಷ್ಟು ಲಾಭ ಸಿಗತ್ತೆ. ರಫ್ತು, ಆಮದು ಅಥವಾ ಕಲಾ ವಸ್ತುಗಳ ವ್ಯಾಪಾರ ಏನಾದ್ರೂ ಮಾಡೋದಿದ್ರೆ ಅನಿರೀಕ್ಷಿತವಾದ ಪ್ರಗತಿನ ಕಾಣ್ತೀರ ಇವತ್ತು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡಿದಾದ್ರೆ ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತೆ. ಹಳೆ ಬಾಕಿ ವಸೂಲಾಗುವ ಲಕ್ಷಣಗಳು ನೋಡ್ತೀರಾ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಪುಣ್ಯ ಕ್ಷೇತ್ರಕ್ಕೆ ಭೇಟಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದು ನಿಮಗೆ ಮಾನಸಿಕ ತೃಪ್ತಿನ ತಂದುಕೊಡುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆಗೆ ಬಹಳಷ್ಟು ಶುಭ ದಿನ. ಆದರೆ ಯಾರನ್ನೋ ನಂಬಿ ದೊಡ್ಡ ಮೊತ್ತದ ಸಾಲನ ಕೊಡಕ್ಕೆ ಹೋಗ್ಬೇಡಿ, ಅದನ್ನ ತಪ್ಪಿಸಿ. ಇನ್ನು ಕೌಟುಂಬಿಕ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಬಹಳಷ್ಟು ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಇರುತ್ತೆ. ನಿಮ್ಮ ಮಕ್ಕಳ ಯಶಸ್ಸು ಅಥವಾ ಪ್ರಗತಿ ನಿಮಗೆ ಬಹಳಷ್ಟು ಹೆಮ್ಮೆ ತರಲಿದೆ. ಇನ್ನು ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಗಟ್ಟಿಯಾಗುತ್ತೆ. ಪರಸ್ಪರ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಲು ಬಹಳಷ್ಟು ಸೂಕ್ತ ಸಮಯ ಇದು. ಇನ್ನು ನಿಮ್ಮ ದಯಾಳು ಸ್ವಭಾವದಿಂದ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗತ್ತೆ. ಅಗತ್ಯವಿರೋರಿಗೆ ನೀವು ಮಾಡುವ ಸಹಾಯ ನಿಮಗೆ ಬಹಳಷ್ಟು ಸಮಾಧಾನನ ತಂದುಕೊಡುತ್ತೆ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಸ್ವಲ್ಪ ಕಾಲಿನ ನೋವು ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಡಿಸ್ಬೋದು. ಸರಿಯಾದ ವಿಶ್ರಾಂತಿಗೆ ಆದ್ಯತೆ ನೀಡಿ. ರಾತ್ರಿ ಲಘು ಆಹಾರ ಸೇವನೆ ಮಾಡೋದು ಬಹಳಷ್ಟು ಉತ್ತಮ. ಹಾಗೆ ಇಂದು ನಿಮ್ಮ ಅಂತಃಪ್ರಜ್ಞೆ ಬಹಳ ಪ್ರಬಲವಾಗಿರುತ್ತೆ. ಧ್ಯಾನ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಏನಾದ್ರೂ ನೀವು ತೊಡಗಿಕೊಂಡಿದ್ರೆ ನಿಮ್ಮ ಮಾನಸಿಕವಾಗಿ ಮತ್ತಷ್ಟು ಬಲಗೊಳ್ತೀರಾ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಸಂಖ್ಯೆ 3, 7, 12, ಶುಭ ಬಣ್ಣ ಹಳದಿ ಮತ್ತು ಕೇಸರಿ, ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಬುಧ ಪ್ರದೋಷ ಇರೋದ್ರಿಂದ ಸಂಜೆ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಅಥವಾ ಬಿಲ್ವ ಪತ್ರೆ ಅರ್ಪಿಸೋದು, ಇಲ್ಲಾಂದ್ರೆ ಓಂ ನಮ ಶಿವಾಯ ಮಂತ್ರನ 108 ಬಾರಿ ಪಠಿಸೋದು, ಆಮೇಲೆ ಹಸುಗೆ ಬೆಲ್ಲ ಕಡಲೆಬೇಳೆ ನೀಡೋದು ಅತ್ಯಂತ ಶುಭ ತಂದುಕೊಡುತ್ತೆ. ಇವತ್ತು ನಿಮ್ಮ ಶಾಂತ ಮತ್ತು ತಾಳ್ಮೆಯ ನಿಮ್ಮ ಗುಣವೇ ಅತಿ ದೊಡ್ಡ ಶಕ್ತಿಯಾಗಲಿದೆ. ಆಧ್ಯಾತ್ಮಿಕ ಒಲವು ಬಹಳಷ್ಟು ಹೆಚ್ಚಾಗುತ್ತೆ. ಶಿವನ ಕೃಪೆಯಿಂದ ಮನದ ಆಸೆಗಳು ಈಡೇರುತ್ತೆ. ಸಮಾಧಾನವೇ ಜೀವನದ ಪ್ರಮುಖ ಸುಖ. ಪ್ರತಿಯೊಂದು ಕೆಲಸನ ಪ್ರೀತಿಯಿಂದ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 29 ಏಪ್ರಿಲ್ 2026 12 ರಾಶಿಗಳ ದಿನ ಭವಿಷ್ಯ ಹಾಗೂ ದಿನದ ವಿಶೇಷತೆ ಮತ್ತು ಪಂಚಾಂಗದ ವಿವರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ನಿಮ್ಮ ಕ್ವೆಶ್ಚನ್ ಏನಾದರೂ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಖಂಡಿತವಾಗಿಯೂ ಮುಂದಿನ ವಿಡಿಯೋ ಮಾಡೋಬೇಕಾದ್ರೆ ಮೊದಲು ನಿಮ್ಮ ಕಮೆಂಟ್ಗೆ ಪ್ರತಿಕ್ರಿಯಿಸಿ ನಂತರ ದಿನ ಭವಿಷ್ಯದ ವಿಡಿಯೋನ ಹೇಳ್ತೀನಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.